ಏನಾದರೂ ಡಿಸಿಷನ್ಸ್ ತೊಗೊಬೇಕು, ಏನಾದರೂ ಮಾಡಬೇಕು ಅಂತ ಇದ್ದರೆ ನಿಮಗೆ 2 and 6 ಡೇಟ್ಸು ಫೆಬ್ರವರಿಯಲ್ಲಿ ಗುಡ್ ಡೇಟ್ಸ್ ಅಂತ ಹೇಳ್ಬೋದು. ಇಲ್ಲಾಂದರೆ ಫೆಬ್ರವರಿ 8 ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಇದು ಫೈನಾನ್ಸಸ್ ರಿಲೇಟೆಡ್ ಟೈಮ್ ಲೈನು. ಈಗ ರಿಲೇಷನ್ಶಿಪ್ ರಿಲೇಟೆಡ್ ನೋಡೋಣ. ಇನ್ 22 ಡೇಸ್. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯಲ್ಲೂ ನಿಮ್ಮ ಸಿಚುವೇಶನ್ ಹೆಂಗಿದೆ ಅದಕ್ಕೆ ರಿಲೇಟೆಡ್ ಆಗಿ ತಗೊಳ್ಳಿ. ಸೊ ಇನ್ 22 ಡೇಸ್ ಅಂತ ಇದೆ. ಸೊ 22 ಡೇಸಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು. ಇಲ್ಲ 4 ಇಂಪಾರ್ಟೆಂಟ್ ಫೆಬ್ರವರಿ 4 ಇಲ್ಲ 14th ಇಂಪಾರ್ಟೆಂಟ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. 2 ಇಂಪಾರ್ಟೆಂಟ್ ಆಗಿರ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟು ರಿಲೇಷನ್ಶಿಪ್ಪು ಫೈನಾನ್ಸಸ್ ಬಿಟ್ಟು ಬೇರೆ ಯಾವುದಕ್ಕಾದರೂ ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ ಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ಡೇಟ್ ಬರುತ್ತೆ ಅಂತ ನೋಡೋಣ. ಯುವರ್ ವರ್ಕ್ ಈಸ್ ಡಿಲೇಡ್. ಸೊ ಫ್ರೆಂಡ್ಸ್, ಇದು ಫೈನಾನ್ಸಸ್ಸು ಮತ್ತು ರಿಲೇಷನ್ಶಿಪ್ ಬಿಟ್ಟು ನೀವು ಬೇರೆ ಯಾವುದಕ್ಕಾದರೂ ಟೈಮ್ನ ಕೇಳಿದರೆ ಯುವರ್ ವರ್ಕ್ ಈಸ್ ಡಿಲೇಡ್ ಅಂತ ಬಂದಿದೆ. ಅಂದರೆ ಮೇ ಬಿ ನೀವು ಬೇರೆ ಏನಕ್ಕಾದರೂ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ನೀವು ಅಂದ್ಕೊಂಡಿರೋ ಕೆಲಸ ಸ್ವಲ್ಪ ದೊಡ್ಡದಾಗಿರ್ಬೋದು, ಇಲ್ಲ ನೀವು ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ತೊಗೊಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಅದು ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಸೊ ನೀವು ಇದು ಟೈಮ್ ಲೈನ್ ಆಗಿರೋದ್ರಿಂದ ನೀವು ಡೇಟ್ ಹೇಳಿ ಅಂತ ಕೇಳೋದಾದರೆ ಬಾಡಿ ನೀಡ್ಸ್ ಟು ರೆಸ್ಟ್. ನೋಡಿ ಫ್ರೆಂಡ್ಸ್, ನಾನು ಆಗಲೇ ನಿಮಗೆ ತುಂಬಾ ಈ ರೀಡಿಂಗಲ್ಲಿ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಸ್ಟ್ರೆಸ್ ಜಾಸ್ತಿ ಆಗ್ಬೋದು, ರೆಸ್ಟ್ ಮಾಡಿ ಅಂತ. ಸೊ ಈ ಕಾರ್ಡು ಅದನ್ನೇ ಹೇಳ್ತಿದೆ. ಸ್ಲೀಪ್ ಪೀಸ್ಫುಲ್ಲಿ, ಡೋಂಟ್ ಓವರ್ ಥಿಂಕ್, ಯುವರ್ ಬಾಡಿ ನೀಡ್ಸ್ ಟು ರೆಸ್ಟ್. ಸೊ ಫ್ರೆಂಡ್ಸ್, ನಿಮಗೆ ತುಂಬ ಓವರ್ ಥಿಂಕ್ ಮಾಡಿ ನಿಮ್ಮ ಹೆಲ್ತು ಮತ್ತು ಸ್ಲೀಪ್ ಸೈಕಲ್ನ ಡಿಸ್ಟರ್ಬ್ ಮಾಡ್ಕೋಬೇಡಿ. ಸೊ ನಿಮ್ಮ ಸ್ಲೀಪು ಮತ್ತು ಹೆಲ್ತ್ ತುಂಬಾ ಇಂಪಾರ್ಟೆಂಟು. ನೀವು ಹೆಲ್ದಿಯಾಗಿದ್ರೇ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಆದಷ್ಟು ಪೀಸ್ ಆಫ್ ಮೈಂಡ್ನ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡ್ಬೋದು. ಇಲ್ಲಾಂದರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ನಾನು ಆಗಲೇ ಹೇಳ್ದಂಗೆ ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ನೀವು